ಹಲೋ, ಇದು ನಮ್ಮ ಫೈನಲ್ ಪ್ರಾಡಕ್ಟ್. ಈ ಫೈನಲ್ ಪ್ರಾಡಕ್ಟ್ ಹೆಸರು ಬೆಣ್ಣೆ ಮುರುಕು. ಇದು ಶುರು ಹೇಗಾಯಿತು ಆ ಪಾಯಿಂಟ್ಗೆ ಹೋಗೋಣ. ಇಲ್ಲಿಂದ ಶುರುವಾಯಿತು ಎಲ್ಲ ಇಂಗ್ರೀಡಿಯೆಂಟ್ಸ್ ಬೆಣ್ಣೆ ಮುರುಕು ಮಾಡೋಕ್ಕೆ. ಏನೇನು? ಇದು ಅಜ್ವಾನ, ಜೀರಿಗೆ, ಇದು ಕಡಲೆಪಪ್ಪು ಪುಡಿ 2 ಟೀ ಸ್ಪೂನ್. ಈ ಸ್ಪೂನಲ್ಲಿ ಕಡಲೆಪಪ್ಪನ ಹುರ್ಕೊಂಡ ನಾರ್ಮಲ್ಲ ಹೇಗಾದರೂ ಮಾಡ್ಬೋದು. ಅದು ಕಡಲೆಬೇಳೆ ಬೊಂಡ ಇಟ್ಟದು 1 ಸ್ಪೂನು, ಅದು ಅರ್ಧ ಸ್ಪೂನಷ್ಟು ಎಳ್ಳು, ಇಂಗು, ಆ ಸ್ಪೂನಲ್ಲಿ 1.5 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಬೆಣ್ಣೆ. ಸೊ ಕೆಲವು ಸತಿ ಸಾಲ್ಟೆಡ್ ಬೆಣ್ಣೆ ಇರುತ್ತೆ, ಕೆಲವು ಸತಿ ನಾರ್ಮಲ್ ಬೆಣ್ಣೆ ಇರುತ್ತೆ. ಯಾವ ಬೆಣ್ಣೆ ತಗೋಬೇಕು? ಯಾವುದಾದ್ರೂ ತೊಗೊಳ್ಳಿ. ನಮ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೋಬೇಕಷ್ಟೆ. 1 ಕಪ್ಪು ಅಕ್ಕಿ ಹಿಟ್ಟು. ಸೊ ಅಕ್ಕಿ ತೊಳೆದು ಒಣಗಿಸಿ ಮತ್ತೆ ಪುಡಿ ಮಾಡಿರೋದಾ ಇಲ್ಲ ಪ್ಯಾಕೆಟಲ್ಲಿ ಅಕ್ಕಿನ? ಇದಕ್ಕೆ ಬೆಣ್ಣೆ ಮುರುಕಿಗೆ ಅಂಗಡಿಯಿಂದ ತಂದಿರೋದಾದರೂ ಪರವಾಗಿಲ್ಲ, ಮನೆಯಲ್ಲಿ ರೆಡಿ ಮಾಡಿಸಿರೋದಾದರೂ ಪರವಾಗಿಲ್ಲ. ಮನೇಲಿ ರೆಡಿ ಮಾಡಿಸೋದಂದ್ರೆ ಫಸ್ಟ್ ತೊಳೆದ್ಬಿಟ್ಟು ಒಣಗಿಸಿ ಆಮೇಲೆ ಪುಡಿ ಮಾಡೋದೇ ಅಲ್ವಾ? ಜರಡಿ ಹಿಡ್ಕೊಂಡಿರೋದು. ಹೌದು. ಉಪ್ಪು ಖಾರ. ಇದೇನಿದು? ಚಕ್ಲಿ ಕೊಂತ. ಅದು ನಾವು ಅದಕ್ಕೆ ಎಣ್ಣೆ ಸವರ್ಕೋಬೇಕು. ಹಿಂಗೆ ಚಕ್ಲಿ ಕೊಂತಾಗೆ ಎಣ್ಣೆ ಸವರ್ಕೊಂಡು ಇಟ್ಕೋಬೇಕು. ಅದನ್ನು ಪ್ರೆಸ್ ಮಾಡೋವಾಗ ಈಸಿಯಾಗಿ ಪ್ರೆಸ್ ಆಗುತ್ತೆ. ಈ ಥರ ಎಲ್ಲ ಬಳ್ಕೋಬೇಕು. ಹಿಂಗೆ ನೀನು ಈ ಸ್ಟಾರ್ ಶೇಪ್ ತಗೊಂಡಿರೋದು ಚಾಯ್ಸ್. ಏನಿ ಚಕ್ಲಿದು ಮುರುಕಿಗೆ ಅಂದರೆ ಅದನ್ನೇ ಹಾಕ್ಕೊಳ್ಳೋದು. ಈ ಥರ ಕೊಂತಾಗೆಲ್ಲನೂ ಎಣ್ಣೆ ಸವರ್ಕೋಬೇಕು ಪೂರ. ನಿಂಗೆ ಯಾರು ಗಿಫ್ಟ್ ಮಾಡಿರೋ ಚಕ್ಲಿ ಕೊಂತ? ನಮ್ಮಮ್ಮ ಮಾಡಿರೋದು. ನಿನ್ನ ಮದುವೆಯಲ್ಲಿ? ಅಲ್ಲ, ಆಮೇಲೆ ಮಾಡಿದ್ದು. ನಾನು ಹುಟ್ಟಿದಾಗ? ಹಾಂ. ಮೊದಲು ಬೇರೆ ಇತ್ತು, ಅದು ದಾನ ಮಾಡಿಬಿಟ್ಟಿದ್ದೆ, ಅದಕ್ಕೆ ಇದನ್ನು ಕೊಟ್ಟರು. ಓಕೆ. ಇವಾಗ ಮಾರ್ಕೆಟಲ್ಲಿ ಈ ಥರದ್ದು ಸಿಗುತ್ತಾ? ಹುಡುಕಿದ್ರೆ ಸಿಗ್ಬೋದೇನೋ. ಇವಾಗೆಲ್ಲ ಬೇರೆ ಬೇರೆ ಸ್ಟೈಲುಗಳು, ಸ್ಟೀಲಿನವು ಅಂತ ಹೇಳ್ಕೊಳ್ಳೋ ಅಂತೇನಿರಲ್ಲ ಅವು. ಈಗ ಮೊದಲಿಗೆ ನಾವು ಬೆಣ್ಣೆ ಹಾಕ್ಕೊಳ್ಳೋಣ. ಈ ಬೆಣ್ಣೆ ತಗೊಂಡು ಎಲ್ಲನೂ ಚಾಟ್ನಿ ಹಾಕ್ಕೋಬೇಕು. ಸೊ ಬೆಣ್ಣೆ ರೂಮ್ ಟೆಂಪ್ರೇಚರಿಗೆ ಬರೋ ಥರ ಹೊರಗಡೆ ಇಟ್ಕೊಂಡಿರ್ಬೇಕು ಮುಂಚೆನೇ. ಓ ಮೈ ಗಾಡ್. ಚಾಟ್ನಿ ಹಾಕ್ಕೋಬೇಕು. ಇವಾಗ ಚಾಟ್ನಿ ಅಂದರೆ ಸುಮ್ಮನೆ ಹಿಂಗೆ ಸವರ್ಕೋಬೇಕಾ? ಎಲ್ಲ ಅದರಲ್ಲಿರೋದೆಲ್ಲನೂ ಗಟ್ಟಿ ಉಂಡೆ ಇರೋದೆಲ್ಲ ಸಾಫ್ಟ್ ಆಗಬೇಕಾಗಿ ಎಲ್ಲ ಒಂದು ನೈಸಾಗಿ ಪೇಸ್ಟ್ ಥರ ಬರುತ್ತೆ. ಇವಾಗ ಅದಕ್ಕೆ ನಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ, 1 ಕಪ್ಪು. ಇದನ್ನು ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇದರಲ್ಲಿ ಇದು ಇನ್ನೂ ಇದೆ, ಇದರಲ್ಲಿ ಹಾಕೋಣ. ಅದನ್ನು ರಬ್ ಅಂಡ್ ಕ್ರಂಬಲ್ ಅಲ್ವಾ ಅದು? ಹಿಂಗೆ ಕೈಯಲ್ಲಿ ಹಿಂಗೆ ರಬ್ ಮಾಡ್ತಾ ಇದೆಯಾ? ಎಲ್ಲ ಮಿಕ್ಸಿಂಗು. 1 ಕಪ್ ಇದಕ್ಕೆ 1.5 ಸಾಕು ಟೇಬಲ್ ಸ್ಪೂನಷ್ಟು ಬೆಣ್ಣೆ. ಈಗ ನಾವು ಪುಟಾಣಿ ಹಿಟ್ಟು ಹಾಕ್ಕೊಳ್ಳೋಣ, ಕಡಲೆಪಪ್ಪಿಟ್ಟು. ಬೆಣ್ಣೆ ಮುರುಗು ಚಕ್ಲಿಗೂ ಡಿಫ್ರೆನ್ಸ್ ಅಂದರೆ ಅದು ಕಲ್ಸೋಕ್ಕೆ ಎಣ್ಣೆ ಹಾಕೋತೀವಿ, ಇದಕ್ಕೆ ಬೆಣ್ಣೆ ಹಾಕೋತೀವ. ಅದಕ್ಕೆ ಚಕ್ಲಿಗೆ ಉದ್ದಿನ ಬೇಳೆ ಹಾಕ್ತೀವಿ. ಓಕೆ. ಇದಕ್ಕೆ ಇದೆಲ್ಲ ಹಾಕ್ತೀವಿ. ಇವಾಗ ಜೀರಿಗೆ ಹಾಕ್ಕೊಳ್ಳೋಣ. ಒಟ್ಟು ಸುಮ್ಮನೆ ಕಲಿಸ್ಬಿಡೋದೆಲ್ಲ. ಅಜ್ವಾನ. ಇವಾಗ ಎಳ್ಳು ಹಾಕೋಣ. ಎಂದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಹಿಟ್ಟು ಉಂಡೆ ಇಲ್ದಿರ. ಉಂಡೆ ಇರಬಾರ್ದು. ಎಣ್ಣೆ ಎಲ್ಲದಕ್ಕೂ ಬೆಣ್ಣೆ ಮೆತ್ಕೋಬೇಕು. ಓಕೆ. ಇದರಲ್ಲಿ 2 ಸ್ಪೂನಷ್ಟು ಖಾರ ಹಾಕ್ತಾಯಿದೆ. ಪ್ರಪೋರ್ಷನ್ ಏನಿಲ್ಲ, ನಮ್ಮ ಟೇಸ್ಟ್ ತಕ್ಕಂತೆ. ಟೇಸ್ಟ್ಗೆ ಅಷ್ಟೇ. ಇವಾಗ ಇದರಲ್ಲಿ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಇದು ಹಿಂಗು ಹಾಕ್ಬೇಕು. ನಿಂಗೆ ಯಾರು ಹೇಳ್ಕೊಟ್ಟಿದ್ದು ಮಮ್ಮಿ ಇದು ಮಾಡೋದು? ಇದನ್ನೆಲ್ಲ ನಮ್ಮಮ್ಮ ಲೆಟ್ರ್ ಬರೆದು ಕಳಿಸ್ತಿದ್ರಾ ಮದುವೆ ಆದಮೇಲೆ? ಮದುವೆ ಆದಮೇಲೆ ಎಲ್ಲ ಲೆಟ್ರಲ್ಲಿ ಹಿಂಗೆ ಮಾಡಬೇಕು ಅಂಥೇಳಿ ಪ್ರೊಸೀಜರ್ಸ್ ಎಲ್ಲ ಬರೀತಾಯಿದ್ರು. ಆ ಲೆಟ್ರಿಗೆ ನೋಡಿಕೊಂಡು ನಾವು ಟ್ರೈ ಮಾಡಿ ಇವಾಗ ಪ್ರೊಫೆಷ್ನಲ್ಸ್ ಥರ ಆಗಿಬಿಟ್ಟಿದ್ವಿ.
ಓಕೆ, ನಾವು ನೀನು ಮಾಡೋ ವಿಡಿಯೋ ನೋಡ್ಕೊಂಡು ಮಾಡೋದು. ನೀರು ತಗೊಂಡು ಎಣ್ಣೆಯಲ್ಲಿ ಕಲಿಸ್ತೀಯ, ನೀರಲ್ಲಿ ಕಲಿಸ್ತೀಯಾ? ನೀರಲ್ಲಿ ಇಷ್ಟೇ, ಬೆಣ್ಣೆ ಅಷ್ಟೇ, ಅದಕ್ಕೆ ಎಣ್ಣೆ ಹಾಕಲ್ಲ ಇದಕ್ಕೆ. ಓಕೆ. ಈ ಹಿಟ್ಟು ಬೆರೆಸ್ಕೊಳ್ಳೋವಾಗ ಜಾಸ್ತಿ ನೀರು ಇರಿಸಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಮಾಡ್ಕೋಬೇಕು ಇದನ್ನು. ರೊಟ್ಟಿ ತಟ್ತೀವಲ್ವ ಆ ಹದನ? ಅಲ್ಲ ಅಲ್ಲ, ಗಟ್ಟಿ ಇನ್ನೂ ಮೆತ್ತಗೆ ಬರಬೇಕು. ಇನ್ನೂ ಮೆತ್ತಗೆ ಬರಬೇಕಾ? ರೊಟ್ಟಿ ಅಂದರೆ ಇದು ಚಪಾತಿ ಹಿಟ್ಟು ಮಾಡ್ತೀವಲ್ಲ ನಾವು, ಪೂರಿ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿರ್ಬೇಕು ಮಧ್ಯ. ಸೊ ಈ ಹಿಟ್ಟಿಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಮುಂದೆ ಇರುತ್ತೆ, ಯಾಕಂದರೆ ಅದು ತೇಲಿಸಿದಾಗ ಸಪ್ಪೆ ಆಗುತ್ತೆ. ಸಪ್ಪೆ ಆಗುತ್ತೆ. ಸೊ ಇದು ಗಟ್ಟಿನೇ ಇದೆ, ಇನ್ನೂ ಮೆತ್ತಗಾಗಬೇಕು. ಒಟ್ಟು ನಮಗೆ ಇಲ್ಲಿ ಇದ್ರೊಳಗಡೆ ಹಾಕಿ ಹಿಂಡಕ್ಕೆ ಕೈ ನೋವಾಗ್ದಿರಲ್ಲ. ಭಾಳ ಮೆತ್ತಗಾದರೆ ಇರೋ ಎಣ್ಣೆಲ್ಲ ಎಳ್ಕೊಂಡ್ಬಿಡುತ್ತೆ. ಭಾಳ ಗಟ್ಟಿ ಆದರೆ ಕಟಕಾಗ್ಬಿಡುತ್ತೆ. ಅದಕ್ಕೆ ಒಂದು ಹದದಲ್ಲೇ ಹಾಕ್ಕೋಬೇಕು. ಸೊ ಇದು ಈ ಹದದಲ್ಲಿ ಪುಚುಕ್ 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 ಹದದಲ್ಲಿ. ಓಕೆ, ಇದು ರೊಟ್ಟಿ ತಟ್ಟೆ ಅಷ್ಟೇ ಇದೆ ಮಮ್ಮಿ, ಅಕ್ಕಿ ರೊಟ್ಟಿ ತಟ್ಟೆ ಅಷ್ಟೇ ಇಲ್ವಾ? ಇನ್ನೂ ರೊಟ್ಟಿಗಿನ್ನ ಸಾಫ್ಟ್ ಇದೆಯಾ? ಗಟ್ಟಿ ಇದೆಯಾ? ಸೊ ಇನ್ನೂ ಸಾಫ್ಟ್ ಇರುತ್ತಾ ರೊಟ್ಟಿದು? ಸೊ ಇದೊಂದು ಗಟ್ಟಿ. ಓಕೆ, ನೆನ್ಪಿಟ್ಕೊತೀನಿ. ಈಗ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಚಿ ಬಾಣಲಿಗೆ ಎಣ್ಣೆ ಹಾಕಿಟ್ಟಿದ್ದೀವಿ, ಬಿಸಿ ಮಾಡೋಣ. ಇದು ಸನ್ಫ್ಲವರ್ ಆಯಿಲಾ? ಬೇರೆ ಯಾವುದ್ರಲ್ಲಿ ಮಾಡ್ಬೋದು? ಯಾವ ಎಣ್ಣೆ ಬೇಕಿದ್ರೂ ಮಾಡ್ಬೋದು, ಅವ್ರವ್ರಿಗೆ ಯಾವ್ದು ಮೈಗೆ ಹೋಗುತ್ತೋ ಆ ಎಣ್ಣೆಯಲ್ಲಿ. ಆಶ್ರಮಲ್ಲಿ ತುಪ್ಪದಲ್ಲಿ ಮಾಡ್ತಾರೆ, ತುಪ್ಪದಲ್ಲಿ ಮಾಡ್ಬೋದಾ? ಮಾಡ್ಬೋದು. ಅದಕ್ಕೆ ಈಗ ನಾವು ಚಕ್ಲಿ ಕುಂತಾಗೆಲ್ಲನೂ ಎಣ್ಣೆ ಬಳ್ಕೊಂಡಿದ್ದೀವಿ, ಅದರಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆ ಕಾಯೋಷ್ಟರಲ್ಲಿ ಒಂದೆರಡು ಚಕ್ಲಿ ಬೆಣ್ಣೆ ಮುರ್ಕು ಮಾಡ್ಕೊಳ್ಳೋಣ. ಓಹೋ, ಶೇಪ್ ಇಲ್ಲ ಇದಕ್ಕೆ, ಹೆಂಗಂದ್ರೆ ಹಂಗೆ ಉದುರುತ್ತಿದ್ದು. ಡಿ ಬರಿ ನಾವು ತಿರ್ಗಿಸ್ಕೋಬೇಕಷ್ಟೇ ಡೀನ. ಯಾಕೆ ಹೆಂಗಂದ್ರೆ ಹೆಂಗೆ ಉದುರೋದು? ಶೇಪ್ ಯಾಕಿಲ್ಲ? ಇದು ಗರಿ ಜಾಸ್ತಿ ಆಗಿರುತ್ತಿದೆ, ಅದಕ್ಕೆ ಎಲ್ಲರೂ ಅದನ್ನೇನು ಮಾಡ್ತಾರೆ, ಚಕ್ಲಿ ಥರ ಸುತ್ತಲ್ಲ, ಕೆಲವರು ಅದರಲ್ಲೇ ಹಾಕ್ಬಿಡ್ತಾರೆ ಎಣ್ಣೆಯಲ್ಲಿ. ನಾವು ಎಣ್ಣೆಯಲ್ಲಿ ಹಂಗೆ ಬಿಡೋಕ್ಕೋದ್ರೆ ಕೈ ಸಿಡಿಯುತ್ತೆ ಅಂತ ಹಾಕಲ್ಲ. ಓಕೆ ಓಕೆ, ವೆರಿ ನೈಸ್. ಇದೊಂದೇ ಸಲ ಪ್ರೆಷರ್ ಬಂದರೆ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಪೀಸ. ಇನ್ನೊಂಚೂರು ಒತ್ತು, ಮುರಿದೋಗುತ್ತೆ, ಪುಡಿ ಪುಡಿ ಆಗೋದು. ಓಹೋ, ವೆರಿ ಗುಡ್. ಆ 1 ಕಪ್ ಹಿಟ್ಟಲ್ಲಿ ಎಷ್ಟಾಗುತ್ತೆ ಮಮ್ಮಿ? ಅಂದಾಜು ಗೊತ್ತಿಲ್ಲ. ಓಕೆ, ಲಿಟಲ್ ಶೆಫ್ ಅಮ್ಮ ಕೂಡ ಒತ್ತಾ ಇದ್ದಾರೆ. ಮೇಲೆ ಪಕ್ಕಕ್ಕೆ ಓಕೆ ಓಕೆ. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ, ಅದಕ್ಕೊಂಚೂರು ಹಾಕೋಣ. ಈಗ ಅದು ಮೇಲೆ ಎದ್ದೇಳ್ಬೇಕು ಹಿಂಗೆ ಪೂರಿ ಥರ. ಈಗ ಬಿಸಿ ಆಗಿದೆ ಅಂತ ಇಂಡಿಕೇಟರ್. ಪ್ರೊಸೆಸ್ ಇಸ್ ಬಿಗಿನಿಂಗ್. ಲಲಲ. ಸಾವಕಾಶವಾಗಿ ಬಿಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಕೆ, ಇದು ಎಷ್ಟು ನಿಮಿಷ ಕುದಿಬೇಕು? ಐ ಮೀನ್ ಇದೆಲ್ಲನೂ ಬುಗ್ಗೆ ಎಳೋದು ಸ್ವಲ್ಪ ನಿಲ್ಲುತ್ತೆ, ಆವಾಗ ತಿರುವಾಕ್ಬೇಕು. ಆಮೇಲೆ ಅದನ್ನು ಒಂದು ಸ್ವಲ್ಪ ಬುಗ್ಗೆ ನಿಲ್ಲುತ್ತೆ ಹತ್ರ ಹತ್ರ ಬಂದಂಗೆ, ಆವಾಗ ಇದು ಒಮ್ಗೆ ಜಾಸ್ತಿ ಫ್ಲೇಮಲ್ಲಿದ್ದರೆ ಸರಿ ಆಗಲ್ಲ, ಮಧ್ಯೆ ಕಚ್ಚಾಗುತ್ತೆ. ಅರ್ಧಕ್ಕೆ ಇಟ್ಕೊಂಡು
ಕೆಲಸ ಮಾಡಿ. ಮಧ್ಯ ಮಧ್ಯೆ ಹಿಂಗೆ ತಿರ್ಸ್ಕೊಂತ ಇರಬೇಕು. ಇಲ್ಲಾಂದರೆ ಒಂದೇ ಕಡೆ ಇದ್ದರೆ ಒಂದು ಕಡೆ ಎಲ್ಲನೂ ಹೀಟ್ ಜಾಸ್ತಿ ಇದ್ದರೆ ಅಲ್ಲಿ ಸೀದೋಗ್ತಾ ಬರುತ್ತೆ. ಹೆಂಗೆ ತಿರ್ಗಿಸಿದ್ ನೀನು? ಸುಮ್ಮನೆ ಹಿಂಗೆ. ಓ, ಪೊಸಿಷನ್ ಚೇಂಜ್, ಫ್ಲಿಪ್ ಅಲ್ಲ. ಫ್ಲಿಪ್ ಯಾವಾಗ ಮಾಡ್ತೀಯಾ? ಇವಾಗ ಇನ್ನೂ ಸ್ವಲ್ಪ ಇದು ಕಡಿಮೆ ಆಗುತ್ತಲ್ಲ ನೋರೆ, ಆವಾಗ ಮಾಡೋದು. ಆಯ್ತಾ ಇದು? ಇನ್ನೊಂದು ಸೆಕೆಂಡ್. ಇದೆಲ್ಲ ಕಡಿಮೆ ಬೀಳ್ತಾ ಬರ್ತಾ ಇದೆಯಲ್ಲ, ಇವಾಗ ಅದನ್ನು ಎಲ್ಲ ಉಲ್ಟಾ ಪುಲ್ಟಾ ಮಾಡಿಬಿಟ್ಟು ಒಂದು ಸೆಕೆಂಡ್ ಬಿಟ್ಬಿಟ್ಟು ತೊಗೊಂಬಿಡೋದು ಎಲ್ಲ ಹೊರಗಡೆ. ಉಲ್ಟಾ ಪುಲ್ಟಾ ಮಾಡಿದ್ರೆ ಮೇಲಿರೋದು ಮತ್ತೆ ಎಲ್ಲ ಅದು ಎಣ್ಣೆ ಮಿಕ್ಸ್ ಆಗುತ್ತದೆ. ಸೊ ನೀ ಚಕ್ಲಿ ಮಾಡ್ತಿರೋದಕ್ಕೆ ಮಳೆ ಬಂತಾ, ಇಲ್ಲ ಮಳೆ ಬರುತ್ತೆ ಅಂದ್ಕೊಂಡು ನೀನು ಮೊದಲೇ ಮಾಡೋಕ್ಕೆ ಶುರು ಮಾಡಿದೆ? ಮಳೆ ಬರುತ್ತೆ ಅಂತೇಳಿ ತಿಳ್ಕೊಂಡು ನಿಮಗೆ ಖಾರವಾಗಿರಲಿ ಅಂತ ಮಾಡ್ತಾ ಇದ್ದೀನಿ ಬೆಣ್ಣೆ ಮುರುಕು. ಬೆಣ್ಣೆ ಮುರುಕು ಬಂತು. ಇದ್ರಲ್ಲಿ ಆಲ್ರೆಡಿ ಒಂದು ಬ್ಯಾಚ್ ಚಕ್ಲಿ ಕರೆದಿದ್ದಕ್ಕೆ ಇದು ಕೆಂಪಗಿತ್ತಲ್ಲ, ಅದರ್ವೈಸ್ ಖಾರ ಹಾಕಿದ್ವಲ್ಲ, ಖಾರ ಚಕ್ಲಿ ಮಾಡಿರೋದಕ್ಕೆ ಅದು ಕೆಂಪಿದೆ. ಅದರ್ವೈಸ್ ಫ್ರೆಶ್ ಆಯಿಲ್ ಇದ್ದರೆ ಬೆಳ್ಳಗಿರುತ್ತೆ. ಓಕೆ. ಸೊ ಇದೆಲ್ಲ ಖಾಲಿ ಆಯಿತು, ಅದೆಲ್ಲ ಇಲ್ಲಿಗೆ ಬಂತು. ಬೆಣ್ಣೆ ಮುರುಕು ರೆಡಿ.